ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಂತ ಶಿಶುನಾಳ ಶರೀಫರು ಕುರಿತಾಗಿ ಸುಲಭ 10 ಸಾಲುಗಳು ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಸುಲಭವಾಗಿ ಯಾವ ರೀತಿ ನಾವು ತಿಳಿಬೇಕು ಕಲಿತಾ ಹೋಗೋಣ. ಅದೇ ರೀತಿ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಒಂದು ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸಂತ ಶಿಶುನಾಳ ಶರೀಫರು ಕರ್ನಾಟಕದ ಶ್ರೇಷ್ಠ ಸಂತ ಮತ್ತು ಕವಿ. ಮತ್ತೊಮ್ಮೆ ನೋಡಿ, ಸಂತ ಶಿಶುನಾಳ ಶರೀಫರು ಕರ್ನಾಟಕದ ಶ್ರೇಷ್ಠ ಸಂತ ಮತ್ತು ಕವಿ. ಓಕೆ, ಅದ ನಂತರ ಎರಡನೇ ಪಾಯಿಂಟ್, ಇವರು ಹಾವೇರಿ ಜಿಲ್ಲೆಯ ಶಿಶುನಾಳ ಎಂಬ ಗ್ರಾಮದಲ್ಲಿ ಶಿಶುನಾಳ ಎಂಬ ಗ್ರಾಮದಲ್ಲಿ ಜನಿಸಿದರು. ಓಕೆನಾ? ಇವರು ಹಾವೇರಿ ಜಿಲ್ಲೆಯ ಶಿಶುನಾಳ ಎಂಬ ಗ್ರಾಮದಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್ ನೋಡಿ, ಅವರನ್ನು ಕರ್ನಾಟಕದ ಕಬೀರ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಕಬೀರ ಎಂದು ಕರೆಯಲಾಗುತ್ತದೆ. ಓಕೆ, ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಅವರ ತಂದೆ ಇಮಾಮ್ ಸಾಹೇಬ್, ತಾಯಿ ಇಮಾಮ್ ಸಾಹೇಬ್ ಮತ್ತು ತಾಯಿ ಹಜ್ಮಾ ಬೇಗಂ. ಓಕೆನಾ? ಹಜ್ಮಾ ಬೇಗಂ. ಐದನೇ ಪಾಯಿಂಟ್, ಶರೀಫರ ಗುರುಗಳ ಹೆಸರು ಗೋವಿಂದ ಭಟ್ರು. ಓಕೆ, ಅದ ನಂತರ ಆರನೇ ಪಾಯಿಂಟ್, ಅವರು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಒಗ್ಗಟ್ಟಿಗಾಗಿ ಶ್ರಮಿಸಿದರು. ಓಕೆನಾ? ಅದಾದ ನಂತರ ಏಳನೇ ಪಾಯಿಂಟ್, ಅವರು ಕನ್ನಡದಲ್ಲಿ ಅನೇಕ ತತ್ವ ಪದಗಳನ್ನು ರಚಿಸಿದ್ದಾರೆ. ಅವರು ಕನ್ನಡದಲ್ಲಿ ಅನೇಕ ತತ್ವಪದಗಳನ್ನು ರಚಿಸಿದ್ದಾರೆ. ಎಂಟನೇ ಪಾಯಿಂಟ್, ಕೋಡಗಾನ ಕೋಳಿ ನುಂಗಿತ್ತ, ಅದೇ ರೀತಿಯಾಗಿ ಬಿದ್ದಿಯಲ್ಲೋ ತಮ್ಮ ಇವರ ಪ್ರಸಿದ್ಧ ಪದಗಳಾಗಿವೆ. ಓಕೆ, ಪ್ರಸಿದ್ಧ ಪದಗಳಾಗಿವೆ. ಒಂಬತ್ತನೇ ಪಾಯಿಂಟ್, ಅವರ ಹಾಡುಗಳು
ಅವರ ಹಾಡುಗಳು ಸರಳವಾಗಿದ್ದು ದೊಡ್ಡ ಜೀವನದ ಪಾಠಗಳನ್ನು ಕಲಿಸುತ್ತವೆ. ಓಕೆನಾ, ಕಲಿಸುತ್ತವೆ. 10ನೇ ಪಾಯಿಂಟ್ ನೋಡಿ. ಸಮಾಜದಲ್ಲಿದ್ದ ಮೂಢನಂಬಿಕೆಗಳನ್ನು ಇವರು ತಮ್ಮ ಹಾಡುಗಳ ಮೂಲಕ ತಿದ್ದಿದರು. ಓಕೆನಾ, ಅವರ ಹಾಡುಗಳ ಮೂಲಕ ತಿದ್ದಿದರು. ಓಕೆ, ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.